ನ್ಯೂಸ್ಗೆ ಸ್ವಾಗತ. ನಾನು ಧರ್ಮಶ್ರೀ ಧರ್ಮಸ್ಥಳ. ಇದೀಗ ಹೆಡ್ಲೈನ್ಸ್. ಕಾಮಗಾರಿಗೊಳ್ಳುತ್ತಿದೆ ನಗರದ ಬ್ರಿಡ್ಜ್. ಸಂಸದ ನಳಿನ್ ಕುಮಾರ್ ಕಟೀಲ್ ರವರಿಂದ ಅಧಿಕೃತ ಚಾಲನೆ. ವಿವೇಕಾನಂದ ಕಾಲೇಜಿನ ಸಿಎಸ್ಎಂ ಶಮಂತ್ಗೆ ಇಂಡಿಯನ್ ನೇವಿಗೆ ಆಯ್ಕೆ. ಅಗ್ನಿವೀರನಾಗಿ ಪಾದಾರ್ಪಣೆ ಮಾಡಿ ಕಾಲೇಜ್ಗೆ ಹೆಮ್ಮೆ. ಅಗ್ನಿವೀರನಿಗೆ ಶುಭಾಶಯ ಕೋರಿದ ಆಡಳಿತ ಮಂಡಳಿ. ಮಂಗಳೂರು ನಿಟ್ಟೆ ಕಾಲೇಜಿನಲ್ಲಿ ನಡೆದ ಅಂತರ್ ಕಾಲೇಜ್ ಮಟ್ಟದ ಬೀಕನ್ಸ್ ಫೆಸ್ಟ್ ಭಾಗವಹಿಸಿದ ವಿವೇಕಾನಂದ ವಿದ್ಯಾರ್ಥಿಗಳು ಮುಡಿಗೇರಿಸಿಕೊಂಡ ಒಟ್ಟು 8 ಪ್ರಶಸ್ತಿಯ ಜೊತೆಗೆ ಚಾಂಪಿಯನ್ಶಿಪ್. ವಿವೇಕಾನಂದ ಕಾಲೇಜಿನ ದ್ವಿತೀಯ ಗಣಕ ವಿಜ್ಞಾನ ವಿದ್ಯಾರ್ಥಿ ಹಾಗೂ ಎನ್ಸಿಸಿ ಘಟಕದ ಸಿಎಸ್ಎಂ ಶಮಂತ್ಗೆ ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆಯ ಅಗ್ನಿಪಥ್ ಯೋಜನೆಯಲ್ಲಿ ಅಗ್ನಿವೀರನಾಗಿ ಇಂಡಿಯನ್ ನೇವಿಗೆ ಆಯ್ಕೆಯಾಗಿದ್ದಾರೆ. ಇವರು ಮೂಲತಃ ಸುಳ್ಯ ತಾಲೂಕಿನ ಮಂಡೆಕೋಲು ನಿವಾಸಿ ಕರುಣಾಕರ ಗೌಡಕ್ಕೆ ಹಾಗೂ ಸುಶೀಲಾ ದಂಪತಿ ಪುತ್ರ. ಇವರು ಎನ್ಸಿಸಿ ಘಟಕದ ಮುಖ್ಯಸ್ಥ ಲೆಫ್ಟಿನೆಂಟ್ ಬಾಮಿ ಅತುಲ್ ಶನೈ ಅವರಿಂದ ತರಬೇತಿ ಪಡೆದುಕೊಂಡಿದ್ದಾರೆ. ಇದು ಸದ್ಯ ಪುತ್ತೂರಿನೆಲ್ಲೆಡೆ ಮನೆ ಮಾತಾಗಿರುವ ಹಾಟ್ ನ್ಯೂಸ್. ಬಹಳಷ್ಟು ವರ್ಷಗಳಿಂದ ಕೇಳಿಬರುತ್ತಿದ್ದ ವಿದ್ಯಾರ್ಥಿಗಳ ಊರೂರ ಬೇಡಿಕೆಯ ಪ್ರತಿಫಲವಿದೀಗ ಈಡೇರಿದೆ. ಅರೆ, ಇದೇನಿದು ಬೇಡಿಕೆ ಈಡೇರಿಕೆ ಅಂತ ಹೇಳ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಆದ್ರಾ? ಟೆನ್ಷನ್ ಮಾಡ್ಕೋಬೇಡಿ. ವಿದ್ಯಾರ್ಥಿಗಳಿಗೆಲ್ಲ ತಲೆನೋವಾಗಿದ್ದ ನಗರ ಬ್ರಿಡ್ಜ್ ಕಾಮಗಾರಿ ಶುರುವಾಗಿದೆ. ಈ ಕುರಿತಾದ ವರದಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ವಿಕಸನ ಟಿವಿಗೆ ಸ್ವಾಗತ. ನಾನು ಕೃತಿಕ ಸದಾಶಿವ. ಬಹಳಷ್ಟು ವರ್ಷಗಳಿಂದ ವಿದ್ಯಾರ್ಥಿಗಳದ್ದಾಗಿರ್ಬೋದು ಅಥವಾ ಇಲ್ಲಿನ ಸ್ಥಳೀಯರದ್ದೇ ಆಗಿರ್ಬೋದು ಒಂದು ಕೋರಿಕೆ ಇತ್ತು, ಒಂದು ಮನವಿತ್ತು. ಏನಪ್ಪಾ ಅಂತಂದ್ರೆ ನಮ್ಮ ನಗರ ಬ್ರಿಡ್ಜ್ ಸರಿ ಹೊಂದಬೇಕು ಅಂತ ಹೇಳಿ. ಅದೇ ರೀತಿಯಲ್ಲಿ ಇದೀಗ ನಗರ ಬ್ರಿಡ್ಜ್ ಕಾಮಗಾರಿ ಪ್ರಗತಿಯಲ್ಲಿದೆ. ಬಹಳಷ್ಟು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಸ್ಥಳೀಯ ಪ್ರಯಾಣಿಕರದ್ದಾಗಿರ್ಬೋದು ಒಂದು ಗೋಳಾಗಿತ್ತು ಇಲ್ಲಿನ ಒಂದು ಈ ಬ್ರಿಡ್ಜ್ ನಲ್ಲಿ ಇಕ್ಕಿಲಗಲ ಬ್ರಿಡ್ಜ್ ನಲ್ಲಿ ಹೋಗುವುದು ಅಂತ ಹೇಳಿದ್ರೆ. ಅದ್ರಲ್ಲೂ ಮಳೆ ಬಂದ್ರೆ ಅಂತೂ ನೀರಿನ ಸಮಸ್ಯೆಯಿಂದಾಗಿ ಅದೆಷ್ಟೋ ವಿದ್ಯಾರ್ಥಿಗಳು ಮೊದಲ ತರಗತಿಗೆ ಲೇಟ್ ಆಗಿ ಹೋಗ್ತಿದ್ದದ್ದಾಗಿರ್ಬೋದು ಅಥವಾ ಇನ್ಯಾವುದೋ ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು. ಇಷ್ಟೆಲ್ಲಾ ಸಮಸ್ಯೆಗಳ ನಂತರ ಒಂದು ಸಂತಸದ ಸುದ್ದಿ ಏನಪ್ಪಾ ಅಂತಂದ್ರೆ ನಮ್ಮ ನಗರ ಬ್ರಿಡ್ಜ್ ಇದೀಗ ಕಾಮಗಾರಿ ಪ್ರಗತಿಯಲ್ಲಿದೆ. ಬನ್ನಿ ಒಂದು ಕಾಮಗಾರಿ ಯಾವ ರೀತಿಯಲ್ಲೆಲ್ಲ ನಡೀತಾ ಉಂಟು ಅಂತ ನೋಡ್ಕೊಂಡ್ ಬರೋಣ. ಅದೇ ರೀತಿ ನಮ್ಮ ಜೊತೆ ಸ್ಥಳೀಯರೊಬ್ರು ಇದ್ದಾರೆ. ಬನ್ನಿ ಈ ಒಂದು ಹೊಸದಾಗಿ ಶುರುವಾಗ್ತಾ ಇರುವಂತಹ ಬ್ರಿಡ್ಜ್ ನ ಬಗ್ಗೆ ಅವರಿಗೆ ಹೇಗೆ ಅನಿಸ್ತಾ ಉಂಟು ಅಂತ ಕೇಳುವ. ಈ ಡಬಲ್ ರೋಡ್ ಆಗಬೇಕಿತ್ತು ನಿಜವಾಗಿದ್ದು. ಇನ್ನು ಆಗುವಂಥ ಈ ಸರ್ತಿ ಒಂದು ಒಳ್ಳೆಯ ಒಂದು ವಿಷಯ ಇದು. ತುಂಬ ಖುಷಿ ಇದು ನಮ್ಮೆಲ್ಲರಿಗೆ, ಅಂದರೆ ಇಲ್ಲಿ ಸ್ಥಳೀಯರಿಗೆಲ್ಲರಿಗೂ ಕೂಡ ತುಂಬ ಖುಷಿಯಾಗುವಂಥ ವಿಷಯ. ಮತ್ತು ಹಾಗೆ ನಮ್ಮ ಕಾಲೇಜು ವಿದ್ಯಾರ್ಥಿಗಳಿಗೆ ಇದರಿಂದ ತುಂಬ ಲಾಭ ಇರುವಂಥದ್ದು. ಕಾಲೇಜು ವಿದ್ಯಾರ್ಥಿಗಳಿಗೆ ಸುಮಾರು 7-8 ಸಾವಿರ ವಿದ್ಯಾರ್ಥಿಗಳು ಇಲ್ಲಿಂದ ನಿರಂತರವಾಗಿ ನಡ್ಕೊಂಡು ಹೋಗುವಂಥದ್ದು ಮಾಡ್ತಾರೆ. ಆನಂತರ ವಾಹನಗಳಲ್ಲಿ ಹೋಗುವಂಥದ್ದು ಮಾಡ್ತಾರೆ. ಎಲ್ಲವೂ ಇದರಿಂದ ಲಾಭ. ಈ ಒಂದು ಯೋಜನೆಯನ್ನು ತಂದಂಥ ನಮ್ಮ ಸಂಸದರಾಗಲಿ ಅಥವಾ ಕೇಂದ್ರ ಸರ್ಕಾರ ಇವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು. ಅದೇ ರೀತಿ ಈಗ ಈ ರೋಡನ್ನು ಬದಲಿ ರೋಡ್ ಆಗಿ ನಮಗೆ ಮುರಾ ರಸ್ತೆಯನ್ನು ಕೊಟ್ಟಿದ್ದಾರೆ ಅಥವಾ ಪಡೀಲ್ ರಸ್ತೆಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಅಂದ್ರೆ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡೇ ಈ ಒಂದು ಬ್ರಿಡ್ಜಿನ ಕಾಮಗಾರಿಗೆ ಇಳಿದಿರುವಂಥದ್ದು. ಇದರ ಬಗ್ಗೆ ಹೇಳುವುದಾದ್ರೆ ಒಂದಿಷ್ಟು ದಿನ ಸಮಸ್ಯೆಗಳಿರುವಂಥದ್ದು ಸಹಜ. ಅಭಿವೃದ್ಧಿ ಆಗುವಾಗ ಎಲ್ಲ ಕಡೆಯಲ್ಲಿ ನಮಗೆ ಬರುವಂಥದ್ದು ಸಮಸ್ಯೆಗಳನ್ನು ನಾವು ಒಂದಿಷ್ಟು ಹೊಂದಿಕೊಂಡು ಹೋಗಬೇಕು. ಇದು ನಮ್ಮಲ್ಲಿರುವಂಥ ಒಂದು ಭಾವನೆ. ಅದೇ ರೀತಿ ಇನ್ನಷ್ಟು ಸ್ಥಳೀಯರಿದ್ದಾರೆ ಇಲ್ಲಿ. ಬನ್ನಿ ಅವರೊಟ್ಟಿಗೆ ಒಂದು ಕಾಮಗಾರಿ ಪ್ರಗತಿಯಲ್ಲಿರೋದು ಎಷ್ಟು ಖುಷಿ ಕಾಣ್ತಾ ಉಂಟು ಅಂತ ಕೇಳುವ. ಸರ್ ನಮಸ್ತೆ. ಸರ್, ನಗರ ಬ್ರಿಡ್ಜ್ ಅನ್ನುವಂಥದ್ದು ಸಾಕಷ್ಟು ವರ್ಷಗಳಿಂದ ಹೀಗೆ ಉಳಿದಿತ್ತು, ಇದೀಗ ಅಭಿವೃದ್ಧಿ ಹೊಂದ್ತಾ ಉಂಟು. ಇದರ ಬಗ್ಗೆ ಹೇಳೋದಾದ್ರೆ ಇದು ಬಹಳ ಒಳ್ಳೆಯ ವಿಷಯ. ಯಾಕಂದೇಳಿ ಇನ್ನೊಂದು ಆ ಕಡೆಯಿಂದ ಪಡೀಲ್ ಅಂತ ಹೇಳುವಂಥ ರೋಡಿಗೆ ಕನೆಕ್ಟ್ ಆಗುವಂಥ ರೋಡ್ ಇದು. ಇನ್ನೊಂದು ಏನಂದರೆ ಕಾಲೇಜಿಗೆ ಹೋಗುವಂಥ ಸ್ಟೂಡೆಂಟ್ಸಿಗೆಲ್ಲ ಸ್ವಲ್ಪ ಬೆನಿಫಿಟ್ ಆಗ್ಬೋದೇನೋ ಇನ್ನು ಮುಂದೆ. ಮತ್ತು ಹೌದೌದು, ಓವರ್ ಬ್ರಿಡ್ಜ್ ಮಾಡಿ ತುಂಬ ಒಳ್ಳೆಯದು ಇದು. ಪುತ್ತೂರಿನ ಡೆವಲಪ್ಮೆಂಟಲ್ಲಿ ಇದೊಂದು ಸಣ್ಣ ಪಾರ್ಟ್ ಕೂಡ ಆಗಿರ್ಬೋದೇನೋ. ಓಕೆ, ನಗರ ಬ್ರಿಡ್ಜ್ ಅನ್ನುವಂಥದ್ದು ಈಗ ಕಾಮಗಾರಿ ಅಂದ್ರೆ ಅಭಿವೃದ್ಧಿ ಹೊಂದ್ತಾ ಉಂಟು. ಇದ್ರ ನಿಮಗೆ ಹೇಗೆ ಅನಿಸ್ತಾ ಉಂಟು? ತುಂಬ ಖುಷಿ ಆಗ್ತಾ ಉಂಟು. ಇದು ತುಂಬ ವರ್ಷದ ಬೇಡಿಕೆ ಆಗಿತ್ತು, ಇಲ್ಲಿ ಅಭಿವೃದ್ಧಿ ಆಗಬೇಕಾದ್ದು. ಇದು ಕೇಂದ್ರ ಸರ್ಕಾರದಿಂದ ಈಡೇರಿದೆ. ಇದು ತುಂಬ ಖುಷಿ ಆಗ್ತಾಯಿದೆ. ಅಂದರೆ ಮುಂಚೆ ಎಲ್ಲ ಎಷ್ಟು ಕಷ್ಟ ಆಗ್ತಿತ್ತು, ಅಂದರೆ ಕಾಲೇಜಿಗೆ ಹೋಗುವ, ಇವಾಗ ಮಳೆ ಬಂದರೆ ಅಷ್ಟೇ ಟ್ರಾಫಿಕ್, ನೀರು, ಇದರ ಮಧ್ಯೆ ಎಲ್ಲ ಕಾಲೇಜಿಗೆ ಹೋಗುವ ಮಧ್ಯೆ ಕೂಡ ಈಗ ಬ್ರಿಡ್ಜ್ ಆಗ್ತಿರೋದು ಎಷ್ಟು ಖುಷಿ ಕೊಡ್ತಾ ಉಂಟು. ಮೊದಲು ತುಂಬ ತೊಂದರೆ ಆಗ್ತಿತ್ತು, ನೀರು ನಿಂತು ತುಂಬ ನೀರು ಬ್ಲಾಕ್ ಆಗಿ ಸಂಚಾರ ತುಂಬ ಅಸ್ತವ್ಯಸ್ತ ಆಗ್ತಿತ್ತು, ಪ್ರಾಬ್ಲಮ್ಸ್. ಮತ್ತು ನಮಗೆ ನಡ್ಕೊಂಡು ಹೋಗ್ಲಿಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಈಗ ಸಾಲ್ವ್ ಆಗ್ತದೆ. ಥ್ಯಾಂಕ್ ಯು.
ಇನ್ನು ನಗರ ಬ್ರಿಡ್ಜ್ನ ಕೆಲಸ ಪ್ರಗತಿಯಲ್ಲಿರುವುದರಿಂದ ಇಲ್ಲಿನ ವಾಹನ ಸಂಚಾರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದ್ದು ಇದರ ಬದಲಾಗಿ ಪರ್ಯಾಯ ರಸ್ತೆಯಾಗಿ ಮುರಾ ಕಡೆ ಹೋಗುವವರಿಗೆ ಮುರದಿಂದಾಗಿ ಅಥವಾ ಪಡೀಲ್ ಕಡೆ ಹೋಗುವವರಿಗೆ ಪಡೀಲ್ ರಸ್ತೆಯನ್ನಾಗಿರ್ಬೋದು ಈ ರೀತಿಯಾಗಿ ಬದಲಿ ರಸ್ತೆಗಳನ್ನು ಕೂಡ ಕೊಂಡಿರುವಂತಹದ್ದು ಶ್ಲಾಘನೀಯವಾಗಿದೆ. ಈ ರೀತಿಯಲ್ಲಿ ಪ್ರಯಾಣಿಕರು ಅಥವಾ ಇಲ್ಲಿನ ಸ್ಥಳೀಯರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಯಾವುದೇ ರೀತಿಯಲ್ಲಿ ಕೂಡ ಕಷ್ಟ ಪಡದಿರುವಂತಹದ್ದು ಕಂಡು ಬರ್ತದೆ. ಇನ್ನು ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಗರ ಬ್ರಿಡ್ಜ್ನ ಸಮಸ್ಯೆಯಿಂದಾಗಿ ಸಂಚಾರ ವ್ಯತ್ಯಯ ಉಂಟಾಗಿದ್ದು ಕಾಲೇಜಿನಿಂದಲೇ ವಿಶೇಷ ಬಸ್ಸಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಸಾಕಷ್ಟು ಅನುಕೂಲಗಳನ್ನು ಪಡೆಯುತ್ತಿದ್ದಾರೆ. ಇನ್ನು ಮುರಕ್ಕೆ ಹೋಗುವವರಿಗೆ ಮುರಾ ಕಡೆಗೆ ಹೋಗುವ ಬಸ್ ಆಗಿರ್ಬೋದು ಅಥವಾ ಪಡೀಲ್ ಆಗಿರ್ಬೋದು ನೆಲ್ಲಿಕಟ್ಟೆ ಆಗಿರ್ಬೋದು ಅದೇ ರೀತಿಯಲ್ಲಿ ಬಸ್ ಸ್ಟ್ಯಾಂಡ್ಗೆ ಹೋಗುವವರಿಗೆ ಬಸ್ ಸ್ಟ್ಯಾಂಡ್ಗೆ ಹೋಗುವಂತಹ ಬಸ್ ಅನ್ನು ಕಲ್ಪಿಸಲಾಗಿದ್ದು ವಿದ್ಯಾರ್ಥಿಗಳು ಈ ನಿಟ್ಟಿನಲ್ಲಿ ಸಾಕಷ್ಟು ಅನುಕೂಲವನ್ನು ಪಡೆದುಕೊಂಡು ಈ ಒಂದು ಸಂಚಾರ ವ್ಯತ್ಯಯದಿಂದಾಗಿ ಯಾವುದೇ ರೀತಿಯನ್ನು ಸಮಸ್ಯೆ ಎದುರಿಸಿದಂತಾಗಿದೆ. ಕ್ಯಾಮರಾ ಪರ್ಸನ್ ಶರತ್ ವಿಖ್ಯಾತ್ ಜೊತೆ ಕೃತಿಕ ಸದಾಶಿವ, ವಿಕಸನ ಟಿವಿ, ಪುತ್ತೂರು. ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ 2023-24ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟ ನಡೆಯಿತು. ಕ್ರೀಡಾಕೂಟವನ್ನು ಪುತ್ತೂರು ನಗರಸಭಾ ಆಯುಕ್ತ ಮಧು ಎಸ್ ಮನೋಹರ್ ಉದ್ಘಾಟಿಸಿದರು. ವೇದಿಕೆಯಲ್ಲಿ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷ ರವೀಂದ್ರ ಪಿ, ರವಿ ಮಂಗ್ಲಿಮನೆ, ಪ್ರಾಂಶುಪಾಲ ಮಹೇಶ ನಿಟಿಲಾಪುರ ಹಾಗೂ ದೈಹಿಕ ಶಿಕ್ಷಣ ನಿರ್ದೇಶಕರು, ಉಪನ್ಯಾಸಕ ವೃಂದದವರು ಉಪಸ್ಥಿತರಿದ್ದರು. ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಗಳಿಸಿದ ವಿದ್ಯಾರ್ಥಿಗಳು ಕ್ರೀಡಾ ಜ್ಯೋತಿಯನ್ನು ತರುವುದರ ಮೂಲಕ ಕಾರ್ಯಕ್ರಮಕ್ಕೆ ಅಧಿಕೃತ ಚಾಲನೆಯನ್ನು ನೀಡಿದರು. ಮಂಗಳೂರು ನಿಟ್ಟೆ ಕಾಲೇಜಿನಲ್ಲಿ ನಡೆದ ಅಂತರ್ ಕಾಲೇಜು ಮಟ್ಟದ ಬೀಕನ್ಸ್ ಫೆಸ್ಟ್ನಲ್ಲಿ ವಿವೇಕಾನಂದ ಕಾಲೇಜಿಗೆ ಒಟ್ಟು 8 ಪ್ರಥಮ ಪ್ರಶಸ್ತಿ ಪಡೆಯುವುದರ ಮೂಲಕ ಸಮಗ್ರ ಪ್ರಶಸ್ತಿ ತನ್ನದಾಗಿಸಿಕೊಂಡಿತು. ಸ್ಟ್ಯಾಂಡ್ ಅಪ್ ಕಾಮಿಡಿ, ಡಿಬೇಟ್, ಕ್ರಿಯೇಟಿವ್ ರೈಟಿಂಗ್, ಸ್ಟ್ರೀಟ್ ಪ್ಲೇ, ರೀಲ್ಸ್ ಮೇಕಿಂಗ್, ಫೋಟೋಗ್ರಫಿ, ಮೂವಿ ಸ್ಪೂಫ್, ಫ್ಯಾಷನ್ ಶೋನಲ್ಲಿ ಪ್ರಥಮ ಬಹುಮಾನ ಪಡೆದು ಓವರ್ ಚಾಂಪಿಯನ್ಸ್ ಜೊತೆಗೆ 10,000 ರೂಪಾಯಿ ನಗದು ಬಹುಮಾನ ಪಡೆದುಕೊಂಡಿದ್ದಾರೆ. ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಶ್ರೀ ಮಧ್ವಾಧೀಶ ವಿಠಲದಾಸ ನಾಮಾಂಕಿತ ಶ್ರೀರಾಮಕೃಷ್ಣ ಕಾಟುಕುಕ್ಕೆ ಅವರಿಂದ ಶ್ರೀರಾಮ ಸಂಕೀರ್ತನ ಭಜನಾ ಕಾರ್ಯಕ್ರಮವು ಮಂಗಳವಾರ ನೆರವೇರಿತು. ಕಾರ್ಯಕ್ರಮದಲ್ಲಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷ ಸತೀಶ್ ರಾವ್, ಕೋಶಾಧಿಕಾರಿ ಅಚ್ಯುತನಾರಾಯಣ, ಪದವಿ ಪೂರ್ವ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷ ರವೀಂದ್ರ ಪಿ, ಸದಸ್ಯ ವತ್ಸಲ ರಾಜ್ನಿ, ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತ ಮಂಡಳಿಯ ಸಂಚಾಲಕ ರವಿನಾರಾಯಣ, ವಿವೇಕಾನಂದ ಪದವಿ ಕಾಲೇಜಿನ ಪ್ರಾಚಾರ್ಯ ಪ್ರೊಫೆಸರ್ ವಿಷ್ಣು ಗಣಪತಿ ಭಟ್, ಕಾಲೇಜಿನ ಪ್ರಾಂಶುಪಾಲ ಮಹೇಶ್ ನಿಟಿಲಾಪುರ, ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ದಿನವಿಡೀ ಕ್ಲಾಸ್, ಪ್ರಾಕ್ಟಿಕಲ್ಸ್ ಅಂತ ಬ್ಯುಸಿಯಾಗಿರೋ ವಿದ್ಯಾರ್ಥಿಗಳು ತಮ್ಮ ಕನಸಿನ ಲೋಕದಲ್ಲಿ ಬಣ್ಣದ ಚಿಟ್ಟೆಗಳಂತೆ ಕಲರ್ ಬಟ್ಟೆಗಳನ್ನು ತೊಟ್ಟು ಕಾಲೇಜಿನಂಗಳದಲ್ಲಿ ಅತ್ತಿತ್ತ ಓಡಾಡುತ್ತಿದ್ದರೆ ಕಾಲೇಜ್ಗೆ ಹೊಸ ಕಳೆ ಕಟ್ಟಿದ್ದಂತೆ. ಕಾಲೇಜಿನ ಮಾಯಲೋಕದಲ್ಲಿ ಈ ದಿನ ಮಾತ್ರ ಸ್ವಲ್ಪ ಗೌಜಿ ಗಮ್ಮತ್ತು ಜಾಸ್ತಿನೇ ಇದೆ. ಅರೆ, ಈ ಕನಸಿನ ಲೋಕ ಸೃಷ್ಟಿಯಾಗಿರೋದಾದ್ರೂ ಎಲ್ಲಿ? ನಿಮ್ಮೆಲ್ಲ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ವೀಕ್ಷಕರೇ ನಮಸ್ಕಾರ, ವಿಕಸನ ಟಿವಿಗೆ ಸ್ವಾಗತ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕನಸಿರ್ತದೆ, ಅದರಲ್ಲೂ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಜಾಸ್ತಿನೇ. ಅವರ ಕನಸಿಗೆ ಮಿತಿ ಅನ್ನೋದೇ ಇರುವುದಿಲ್ಲ. ಅಂತಹ ವಿದ್ಯಾರ್ಥಿಗಳ ಕನಸನ್ನ ನನಸಾಗಿಸ್ಲಿಕ್ಕೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಬಹುದೊಡ್ಡ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ. ಅದುವೇ ಕನಸುಗಳು 2023. ಈ ಕಾರ್ಯಕ್ರಮಕ್ಕೆ ಸುಮಾರು 30ಕ್ಕೂ ಅಧಿಕ ಪ್ರೌಢಶಾಲಾ ತಂಡಗಳು ಭಾಗವಹಿಸಿದ್ದು ಹಲವಾರು ಸ್ಪರ್ಧೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಿದ್ದಾರೆ. ಹಾಗಾದ್ರೆ ಬನ್ನಿ, ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಹೇಗೆ ತೊಡಗಿಸಿಕೊಂಡಿದ್ದಾರೆ, ಎಷ್ಟು ಉತ್ಸುಕರಾಗಿದ್ದಾರೆ ಅಂತ ಹೇಳಿ ನೋಡುವ. ವೀಕ್ಷಕರೇ, ಇಲ್ಲೊಂದಷ್ಟು ವಿದ್ಯಾರ್ಥಿಗಳು ವಿಜುವಲ್ ಆರ್ಟ್ ಅನ್ನ ಮಾಡ್ತಾ ಇದ್ದಾರೆ. ಬನ್ನಿ ಅವರನ್ನ ಮಾತಾಡಿಸುವ. ಹಾಯ್. ಹಾಯ್. ಯಾವ ಸ್ಕೂಲ್ ನೀವು? ನಾವು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯಿಂದ ಬಂದಿದ್ದೇವೆ. ಹೇಗನ್ನಿಸ್ತು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ? ಫಸ್ಟ್ ಟೈಮ್ ಈ ಡ್ರೀಮ್ಸ್ ಅಲ್ಲಿ ಭಾಗವಹಿಸ್ತಿರೋದು. ಹೊರಗಡೆ ತುಂಬಾ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದೆ.
ಖುಷಿ ಆಗ್ತಾ ಉಂಟು. ಒಂದೇ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ದ ನೀವು? ಇಲ್ಲ, ನಾಳೆ ಕಾಂಪಿಟೇಷನ್ಸ್. ಈ ಒಂದು ಕಾರ್ಯಕ್ರಮಕ್ಕೆ ಭೋಜನ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ. 2 ದಿನ ಕೂಡ ಬಂದಂತಹ ವಿದ್ಯಾರ್ಥಿಗಳಿಗೆಲ್ಲ ಭೋಜನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈ ತುಂಬಾ ಇಲ್ಲಿ ಬರುವಾಗನೇ ತುಂಬಾ ಪರಿಮಳ ಬರ್ತಾ ಉಂಟು. ಈ ಭೋಜನ ವ್ಯವಸ್ಥೆಯನ್ನು ಮಾಡಿದ ಫುಡ್ ಡಿಪಾರ್ಟ್ಮೆಂಟ್ ನವರು ಎಲ್ಲಿದ್ದಾರೆ, ಬನ್ನಿ ಅವ್ರ ಹತ್ರ ಕೇಳುವ. ಸರ್ ನಮಸ್ತೆ. ನಮಸ್ತೆ. ಸರ್, ಎಷ್ಟು ಜನಕ್ಕೆ ಊಟದ ವ್ಯವಸ್ಥೆಯನ್ನ ಮಾಡಿದ್ರಿ? ಅಂದಾಜು 2000ದಷ್ಟು ಮಕ್ಕಳು ನಿನ್ನೆ ಮತ್ತೆ ಇವತ್ತು 24, 25ನೇ ತಾರೀಕಿನ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ನಮ್ಮ ಸ್ಪರ್ಧಾಳುಗಳು ಮತ್ತೆ ಸ್ಟಾಫ್ ಮೆಂಬರ್ಸ್ ಆಮೇಲೆ ವಾಲಂಟಿಯರ್ಸ್ ಎಲ್ಲ ಸೇರಿ ನಮ್ಮದು ಅಂದಾಜು 2000 ಅಷ್ಟು ಅಂದ್ರೆ 2 ದಿನ ಸೇರಿ 2 ದಿನ ಸೇರಿ 2000ದಷ್ಟು ಭೋಜನ ವ್ಯವಸ್ಥೆ ಮಾಡಿದೆ. ಸರ್, ಐಟಮ್ಸ್ ಏನೆಲ್ಲ ಇತ್ತು? ಮಾಮೂಲಿ ಇರುವಂತ ಐಟಮ್ಗಳೇ, ಉಪ್ಪಿನಕಾಯಿ, ಆಮೇಲೆ ಪಲ್ಯ ಇದೆ, ಮತ್ತೆ ಅನ್ನ, ಸಾರು, ಸಾಂಬಾರು. ನಿನ್ನೆ ಗೋಧಿ ಕಡಿ ಪಾಯಸ ಇತ್ತು, ಇವತ್ತು ಕಡಲೆ ಪಾಯಸ. ಆಮೇಲೆ ಸ್ವೀಟ್ ಇದೆ, ನಿನ್ನೆ ಕಡಿ ಇತ್ತು, ಇವತ್ತು ಲಾಡು. ಆಮೇಲೆ ಮಧ್ಯಾಹ್ನ ಊಟ ಮುಗಿಸಿ ಹೋಗ್ಬೇಕಾದ್ರೆ ಕೆಲರಿಗೂ ಕ್ಯಾಂಡಿ ವ್ಯವಸ್ಥೆ ಕೂಡ ಈ ಸಲ ಮಾಡಿದ್ದೇವೆ. ಅದು ಇವತ್ತು ಕೂಡ ಮಾಡಿದ್ದೀರಾ? ಇವತ್ತು ಕೂಡ ಇದೆ. ಇವತ್ತು ಸಂಜೆ ಕಾರ್ಯಕ್ರಮ ಮುಗಿಸಿ ಹೋಗುವಾಗ ನಾವು ಕ್ಯಾಂಡಿಯನ್ನು ಕೊಡ್ತಾ ಇದ್ದೇವೆ. ಹಾಗಾಗಿ ಈ ಸೆಕೆಯಲ್ಲಿ ಸ್ವಲ್ಪ ತಂಪಾಗ್ಲಿ ಅಂತ ಹೇಳೋ ಉದ್ದೇಶಕ್ಕೋಸ್ಕರ ಕ್ಯಾಂಡಿಯನ್ನು ಕೂಡ ನಾವು ಮಾಡಿದ್ದೇವೆ. ಯಾವುದೇ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸಾಗಬೇಕಾದ್ರೆ ಸ್ವಯಂ ಸೇವಕರು ಬಹಳ ಮುಖ್ಯ. ಅದೇ ಈ ಭೋಜನ ವ್ಯವಸ್ಥೆ ಅಷ್ಟು ಅಚ್ಚುಕಟ್ಟಾಗಿ ಆಗಿದೆ ಅಂತ ಹೇಳಿದ್ರೆ ಸ್ವಯಂ ಸೇವಕರ ತಂಡ ಇರಲೇಬೇಕು. ಈಗ ನಮ್ ಜೊತೆ ಭೋಜನ ವ್ಯವಸ್ಥೆ ಪರಿಪೂರ್ಣವಾಗಿ ಸಾಗಬೇಕಾದ್ರೆ ಕಾರಣೀಕರ್ತರಾದ ಸ್ವಯಂ ಸೇವಕರಿದ್ದಾರೆ, ಬನ್ನಿ ಅವ್ರ ಹತ್ರ ಕೇಳುವ. ಹಾಯ್, ನಿಮ್ಮ ಹೆಸರು? ಸಂವೇದ್. ಎಷ್ಟು ದಿನದಿಂದ ಹೇಗೆ ಎಲ್ಲ ಪ್ರಿಪರೇಷನ್ ಮಾಡಿದ್ರಿ ನೀವು? ಭೋಜನ ವ್ಯವಸ್ಥೆ ಇಷ್ಟು ತುಂಬಾ ಅಚ್ಚುಕಟ್ಟಾಗಿ ಸಾಗಿದೆ, ನಿಮ್ಮ ಪ್ರಿಪರೇಷನ್ಸ್ ಹೇಗಿತ್ತು? ಪ್ರಿಪರೇಷನ್ಸ್ ಅಂದ್ರೆ ನಾವು ಮುಂಚಿಂದ ಲಾಸ್ಟ್ ಇಯರ್ ಸಹ ಮಾಡಿದೆವು. ಹಾಗೆ ಅದೊಂದು ಐಡಿಯಾ ಇತ್ತು. ಐಡಿಯಾ ಅಂದ್ರೆ ಮಾಡಿಕೊಂಡು ಬಂದದ್ದು. ಆದ ಕಾರಣ ಬೆಳಿಗ್ಗೆ ನಾವು 7:15, 7:15 ಹೊತ್ತಿಗೆ ನಾವು ಬಂದು ಶುರು ಮಾಡ್ತಿದ್ದೆವು ಕೆಲಸ. ಅಂದ್ರೆ ಬೆಳಿಗ್ಗೆ ಕೂಡ ಮಧ್ಯಾಹ್ನ ಕೂಡ ನೀವೇನಾ? 2 ದಿನ. ಎಷ್ಟು ಜನ ಇದ್ದಾರೆ ನಿಮ್ಮ ತಂಡದಲ್ಲಿ? ತಂಡದಲ್ಲಿ 10 ಜನ ಇದ್ದಾರೆ. 10 ಜನ. ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು. ಇದೀಗ ನಮ್ ಜೊತೆ ಬಾಲ ವಿಕಾಸ ಮಾಣಿ ಶಾಲೆಯ ಅಧ್ಯಾಪಕರಿದ್ದಾರೆ, ಬನ್ನಿ ಅವ್ರ ಹತ್ರ ಕಾರ್ಯಕ್ರಮ ಹೇಗಿತ್ತು ಅಂತ ಕೇಳುವ. ಮೇಡಮ್ ನಮಸ್ತೆ. ಮ್ಯಾಮ್, ಹೇಗಿತ್ತು ಕಾರ್ಯಕ್ರಮ? 2 ದಿನದ ಪ್ರೋಗ್ರಾಮ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಅದೇ ಮಕ್ಕಳು ತುಂಬಾ ಆಕ್ಟಿವ್ ಆಗಿ, ಅಂದ್ರೆ ಸ್ಕೂಲಲ್ಲೇ ಇರೋದಕ್ಕಿಂತ ಹೊರಗಡೆ ಬಂದು ಒಂದು ಕಾಂಪಿಟೇಷನ್ ಅಲ್ಲಿ ಅಂದ್ರೆ ಪ್ರಿಪೇರ್ ಹೇಗೆ ಆಗ್ತಾರೆ, ಪಾರ್ಟಿಸಿಪೇಟ್ ಮಾಡ್ತಾರೆ, ಹೇಗೆ ಅವ್ರದ್ದೊಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತದೆ. ಚೆನ್ನಾಗಿದೆ. ಎಷ್ಟು ಸ್ಟೂಡೆಂಟ್ಸ್ ಅನ್ನ ಕರ್ಕೊಂಡು ಬಂದಿದ್ದೆ? ನಿನ್ನೆ 24 ಸ್ಟೂಡೆಂಟ್ಸ್ ಬಂದಿದ್ರು, ಇವತ್ತು 9 ಸ್ಟೂಡೆಂಟ್ಸ್. ಅಂದ್ರೆ ನಿನ್ನೆ ಬಂದವರು ಇವತ್ತು ಬರ್ಲಿಲ್ಲ? ಇಲ್ಲ, ನಿನ್ನೆ ಬಂದವರು ಕೆಲವು ಕಾಂಪಿಟೇಷನ್ ಅಲ್ಲಿ ಇದ್ದ ಮಕ್ಕಳು, ಇವತ್ತು ಬೇರೆ ಮಕ್ಕಳು ಕರ್ಕೊಂಡು ಬಂದದ್ದು. ಸೊ ನಿನ್ನೆ ನಾವು 2 ಟೀಚರ್ಸ್ ಬಂದಿದ್ವಿ. ಇವತ್ತು ಎಂಜಾಯ್ ಮಾಡಿದ್ರ ಮಕ್ಕಳು? ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ದಾರೆ. ಮ್ಯಾಮ್, ಅಂದ್ರೆ ಈಗ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬೇರೆ ಬೇರೆ ರೂಮ್ಸ್ ಇರ್ತದೆ ಗೇಮ್ಸ್ಗೆ, ಕಾಂಪಿಟೇಷನ್ಸ್ಗೆ. ನಿಮ್ಮನ್ನ ಎಸ್ಕಾರ್ಟ್ ಮಾಡೋರೆಲ್ಲ ಹೇಗಿದ್ರು ಮ್ಯಾಮ್? ಬೆಳಿಗ್ಗೆ ನಾವು ಬಂದ್ಮೇಲೆ ಬಸ್ ಇಳಿದ ಮೇಲೆ ಸ್ಟಾರ್ಟ್ ಆದ್ನಂದ್ರೆ ನಮ್ಮನ್ನು ಬಿಡೋ ತನಕ ಎಲ್ಲ ಅವರು ತುಂಬಾ ನಮಗೆ ಹೆಲ್ಪ್ ಮಾಡ್ತಾರೆ. ಅಂದ್ರೆ ಎಲ್ಲಿಗೆ ಹೋಗ್ಬೇಕು, ಮಕ್ಕಳನ್ನು ಕೂಡ ಹಾಗೆ ಯಾವ್ದು ರೂಮಿಗೆ ಕರ್ಕೊಂಡು ಹೋಗ್ಬೇಕು ಆ ರೂಮಿಗೆ ಕರ್ಕೊಂಡು ಹೋಗಿದ್ದಾರೆ. ಮತ್ತೆ ಮೀಲ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಎಲ್ಲ ಕರೆಕ್ಟ್ ಆಗಿ ನೀಟಾಗಿ ಅಚ್ಚುಕಟ್ಟಾಗಿ ನೀಟಾಗಿ. ಯಾವುದೇ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಸಾಗ್ಬೇಕು ಅಂತ ಹೇಳಿದ್ರೆ ಆಡಳಿತ ಮಂಡಳಿಯ ಸಪೋರ್ಟ್ ಖಂಡಿತ ಇರಬೇಕು. ಅಂತ ಈ ಕನಸುಗಳು ಅಂತ ಹೇಳುವ ಒಂದು ಕಾರ್ಯಕ್ರಮ 2 ದಿನಗಳಿಂದ ಬಹಳ ಅಚ್ಚುಕಟ್ಟಾಗಿ ಸಾಗ್ತಾ ಇದೆ. 2 ದಿನಗಳ ಕಾಲ ನಡೆಸುವ ಈ ಕಾರ್ಯಕ್ರಮ ಸುಲಭದ ಮಾತಲ್ಲ. ಇದು 2 ದಿನಗಳ ಕಾಲ ಇಷ್ಟು ಚೆನ್ನಾಗಿ ನಡೆಸಬೇಕು ಅಂತ ಹೇಳುದು ಸುಲಭದ ಮಾತಲ್ಲ. ಇದೀಗ ನಮ್ ಜೊತೆ ಆಡಳಿತ ಮಂಡಳಿ ಅಧ್ಯಕ್ಷರು ಹಾಗೆ ಸದಸ್ಯರು ಇದ್ದಾರೆ, ಬನ್ನಿ ಅವ್ರ ಹತ್ರ ಮಾತಾಡಿಸುವ. ಸರ್ ನಮಸ್ತೆ. ಸರ್, ಕಾರ್ಯಕ್ರಮಕ್ಕೆ ಎಷ್ಟು ದಿನದಿಂದ ಪ್ರಿಪರೇಷನ್ ಆಗ್ತಾ ಉಂಟು, ಮತ್ತೆ ಇದರ ಮುಖ್ಯ ಉದ್ದೇಶ ಎಂತ? ಕನಸುಗಳು ಅಂತ ಹೇಳುವ ಒಂದು ಕಾರ್ಯಕ್ರಮ ಮಾಡುವ ಮುಖ್ಯ ಉದ್ದೇಶ ಎಂತ ಸರ್? ನಮ್ಮ ಶೈಕ್ಷಣಿಕ ವರ್ಷದ ಪ್ರಾರಂಭದಿಂದ ಇದಕ್ಕೆ ಸಿದ್ಧತೆ ನಾವು ಶುರು ಮಾಡ್ತೇವೆ. 1-2 ದಿವಸದಲ್ಲಿ ಸಿದ್ಧತೆ ಮಾಡುವಷ್ಟು ಸಣ್ಣ ಕೆಲಸ ಅಲ್ಲ ಇದು. ನೀವಾಗಲೇ ಹೇಳಿದ ಹಾಗೆ ಸಾಕಷ್ಟು ತಯಾರಿಯನ್ನು ನಡೆಸಿದ ನಂತರನೇ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ನಡೆಸಲಿಕ್ಕೆ ಆಗ್ತದೆ. ಉದ್ದೇಶ ಅಂತ ನೀವು ಹೇಳಿದ ಹಾಗೆ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಉದ್ದೇಶ ಏನಿದೆಯೋ ಅದೇ ಕನಸುಗಳು ಕಾರ್ಯಕ್ರಮದ ಉದ್ದೇಶನೂ ಕೂಡ. ಯಾಕಂತಂದ್ರೆ ವಿವೇಕಾನಂದ ಶಿಕ್ಷಣ ಸಂಸ್ಥೆ ಕೇವಲ ಒಂದಷ್ಟು ವಿದ್ಯಾರ್ಥಿಗಳನ್ನ ಒಂದು ಕಡೆ ಒಟ್ಟು ಹಾಕಿ ಅವರಿಗೊಂದಷ್ಟು ಪಾಠ ಪ್ರವಚನಗಳನ್ನು ಮಾಡಿ ರಿಸಲ್ಟ್ ತೆಗೆದುಕೊಡುವುದಷ್ಟೇ ನಮ್ಮ ಉದ್ದೇಶ ಅಲ್ಲ. ಹೇಗೆ ಶೈಕ್ಷಣಿಕ ಚಟುವಟಿಕೆ ಜೊತೆಗೇನೆ ನಮ್ಮ ಸಂಸ್ಥೆಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇದೆ ಅನ್ನೋದನ್ನೊಂದು
ಹೊರಗಡೆ ತೋರಿಸುವಂಥದ್ದು, ಪ್ರಕಟಪಡಿಸುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ. ಯಾಕಂತಂದ್ರೆ ಇವತ್ತು ಸಮಾಜದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಬರ್ತಾರೆ, ಆದರೆ ಅವನಲ್ಲಿ ತಾನು ಒಂದಷ್ಟು ಎತ್ತರಕ್ಕೆ ಏರಬೇಕು, ಆ ಎತ್ತರಕ್ಕೆ ಏರಿದ್ರ ಫಲ ಅದು ಸಮಾಜಕ್ಕೆ ಸಿಗಬೇಕು. ಈ ಭಾವನೆ ನಿರ್ಮಾಣ ಮಾಡಲಿಕ್ಕೆ ನಾವು 10 ಚಟುವಟಿಕೆಗಳನ್ನು ಮಾಡ್ತೇವೆ. ಅದರಲ್ಲಿ ಒಂದು ಕಾರ್ಯಕ್ರಮ ಕನಸು. ಇದಕ್ಕೆ ನಾವು ನಮ್ಮ ತಾಲೂಕು ಮತ್ತು ಆಸುಪಾಸಿನ ಬೇರೆ ಬೇರೆ ಶಾಲೆಗಳಿಂದ SSLC ವಿದ್ಯಾರ್ಥಿಗಳನ್ನು ಕರೀತೇವೆ. ಅವರು 2 ದಿವಸಗಳ ಕಾಲ ಅವರ ಪ್ರತಿಭೆಗೆ ಒಂದು ವೇದಿಕೆಯನ್ನು ನಾವು ಇಲ್ಲಿ ನಿರ್ಮಾಣ ಮಾಡಿಕೊಡ್ತೇವೆ. ಆ ವೇದಿಕೆಯಿಂದ ಅವನಲ್ಲಿ ಒಂದು ಕನಸನ್ನು ಬಿತ್ತಬೇಕು. ಇದು ನಮ್ಮ ಉದ್ದೇಶ ಇರುವಂಥದ್ದು. ತಾನು ಯಾವುದೋ ದೊಡ್ಡ ಸಾಧಕನಾಗಬೇಕು, ಸಮಾಜದಲ್ಲಿ ಒಂದು ಶ್ರೇಷ್ಠ ವ್ಯಕ್ತಿಯಾಗಿ ಹೊರಗಡೆ ಬರಬೇಕು ಅಂತಾದ್ರೆ ಅದಕ್ಕೊಂದು ಕನಸನ್ನು ಬಿತ್ತುವುದು ಬಹಳ ಪ್ರಮುಖವಾದ ಸಂಗತಿ. ಅದರೊಂದು ಆರಂಭ ಅಷ್ಟೇ ಇದು. ಸೊ ಇದರ ಮುಂದುವರಿದನ್ನು ಅವನೇ ಮಾಡ್ತಾನೆ. ಅದಕ್ಕೆ ಅವನ ಶಾಲೆಯಲ್ಲಿ ಅವನಿಗೆ ಕಲಿಸುವಂತ ಶಿಕ್ಷಕರು, ಅವನಿಗೆ ಈ ವಿಶೇಷವಾದ ಅವನ ಪ್ರತಿಭೆಗೆ ಬೆಂಬಲ ಕೊಡುವಂತ ಶಿಕ್ಷಕರು, ಅವನ ಮನೆ, ಅವನ ಸಮಾಜ, ಇದೆಲ್ಲವೂ ಬೆನ್ನು ತಟ್ಟಿ ಅವನನ್ನು ಮೇಲಕ್ಕೆ ಎತ್ತಬೇಕು. ಅದರ ಪ್ರಾರಂಭ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ಈ ಕನಸುಗಳು ಕಾರ್ಯಕ್ರಮ ಮುಖಾಂತರ ಆಗ್ತದೆ. ಹೀಗಾಗಿ ನಮ್ಮ ಸಾಮಾಜಿಕ ಜವಾಬ್ದಾರಿ ಏನು ಅಂತಂದ್ರೆ, ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುವಂತ ವಿದ್ಯಾರ್ಥಿ ಕೇವಲ ಪರೀಕ್ಷೆ ಬರೆದು ಮಾರ್ಕ್ ತೆಗೆದುಕೊಂಡು ಹಣ ಸಂಪಾದನೆ ಮಾಡಿದಷ್ಟೇ ಅವನ ಜೀವನ ಆಗಬಾರ್ದು. ಬದಲಾಗಿ ಅವನಿಗೆ ಸಾಧನೆ ಮಾಡಲಿಕ್ಕೆ ಬೇಕಾದಂತ ಒಂದು ಪ್ರಚೋದಿಸುವಂತ ಒಂದು ಕನಸನ್ನು ಬಿತ್ತುವಂತ ಕಾರ್ಯಕ್ರಮ ಈ ಕನಸು. ಇದನ್ನು ಈ ಉದ್ದೇಶಕ್ಕಾಗಿ ನಾವು ಆಯೋಜನೆ ಮಾಡ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಕನಸುಗಳು 2023 ಕಾರ್ಯಕ್ರಮ ಎಷ್ಟು ಯಶಸ್ವಿಯಾಗಿ ಸಾಗಿ ಬಂದಿದೆ ಅಂತ. ಈ ಕಾರ್ಯಕ್ರಮ ಪ್ರತಿಯೊಂದು ವಿದ್ಯಾರ್ಥಿಗಳ ಕನಸನ್ನು ನನಸು ಮಾಡುವಲ್ಲಿ ಸಾಕ್ಷಿಯಾಗಿದೆ ಅಂತ ಖಂಡಿತ ನಾವು ಹೇಳ್ಬೋದು. ಈ ಕಾರ್ಯಕ್ರಮ ಮುಂದಿನ ವರ್ಷ ಕೂಡ ನಡೀಲಿಕ್ಕಿದೆ. ಇಷ್ಟೇ ಅಚ್ಚುಕಟ್ಟಾಗಿ ಚೆನ್ನಾಗಿ ಸಾಗಿ ಬರಲಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ವಿಖ್ಯಾತ್ ಜೊತೆ ಲಾವಣ್ಯ ಶ್ರೀಧರ್, ವಿಕಸನ ಟಿವಿ, ಪುತ್ತೂರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ G20ಯ ವರ್ಚುವಲ್ ಶೃಂಗಸಭೆಯನ್ನು ಆಯೋಜಿಸಲಾಗಿದ್ದು, ಸೆಪ್ಟೆಂಬರ್ ದಿನಾಂಕ 9 ಮತ್ತು 10ರಂದು ನವದೆಹಲಿಯ ಭಾರತ್ ಮಂಟಪದಲ್ಲಿ ಜಾಗತಿಕ ನಾಯಕರ ಉಪಸ್ಥಿತಿಯು ವರ್ಚುವಲ್ ಸಭೆಯಲ್ಲಿ ಕಂಡುಬರುವ ನಿರೀಕ್ಷೆ ಇದೆ. G20ಯ ಒಟ್ಟು 20 ದೇಶಗಳ ನಾಯಕರು, 9 ಅತಿಥಿ ರಾಷ್ಟ್ರಗಳು ಮತ್ತು 11 ಅಂತಾರಾಷ್ಟ್ರೀಯ ಸಂಸ್ಥೆಗಳ ಮುಖ್ಯಸ್ಥರನ್ನು ಸಭೆಗೆ ಆಹ್ವಾನಿಸಲಾಗಿದೆ. ಭಾರತವು ನವೆಂಬರ್ 30ರವರೆಗೆ G20 ಅಧ್ಯಕ್ಷ ಸ್ಥಾನವನ್ನು ಹೊಂದಿರಲಿದೆ. 2024ರಲ್ಲಿ ಬ್ರೆಜಿಲ್ G20 ನಾಯಕತ್ವದ ಸಮಯದಲ್ಲಿ ಭಾರತ, ಬ್ರೆಜಿಲ್ ಮತ್ತು ದಕ್ಷಿಣ ಆಫ್ರಿಕಾವನ್ನು G20ಯ ಅಗ್ರ 3ರಲ್ಲಿ ಸೇರಿಸಲಾಗಿದೆ. ಒಂದಷ್ಟು ವಿವಾದಗಳಿಂದಲೇ ಸ್ಯಾಂಡಲ್ವುಡ್ನಲ್ಲಿ ಹವಾ ಸೃಷ್ಟಿಸಿರೋ ಎವರ್ ಗ್ರೀನ್ ಕ್ವೀನ್ ರಮ್ಯಾ ನಿರ್ಮಾಣದ ಸ್ವಾತಿ ಮುತ್ತಿನ ಮಳೆಹನಿಯೇ ಚಿತ್ರ ಸದ್ಯ ರಿಲೀಸ್ ಆಗಿದ್ದು, ಸಿನಿಮಾದ ಕತೆ, ಚಿತ್ರಕಥೆ ಹಾಗೂ ನಿರ್ದೇಶನದ ಜೊತೆಗೆ ರಾಜ್ಬಿ ಶೆಟ್ಟಿ ನಾಯಕನಾಗಿ ನಟಿಸಿದ್ದಾರೆ. ನವೆಂಬರ್ 24ರಂದು ಬಿಗ್ ಸ್ಕ್ರೀನ್ ಮೇಲೆ ಅಪ್ಪಳಿಸಿದ ಈ ಚಿತ್ರ ಗುಣಪಡಿಸಲಾಗದ ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿ ಬಗ್ಗೆ ಹಾಗೂ ಅವರಿಗೆ ಮಾನಸಿಕ ಧೈರ್ಯ ತುಂಬುವ ಕೌನ್ಸಿಲರ್ ಬಗೆಗಿನ ಕಥೆಯನ್ನೊಳಗೊಂಡ ಚಿತ್ರ ಇದಾಗಿದೆ. ಮತ್ತೆ ರಾಜ್ಬಿ ಶೆಟ್ಟಿ ಪ್ರೇಕ್ಷಕರ ಮನ ಗೆಲ್ಲುವಲ್ಲಿ ಸಫಲರಾಗುತ್ತಾರಾ ಅಂತ ಕಾದ್ ನೋಡಬೇಕಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ನೂತನ ಮುಖ್ಯ ಕಾರ್ಯದರ್ಶಿಯಾಗಿ ಹಿರಿಯ IAS ಅಧಿಕಾರಿ ಡಾಕ್ಟರ್ ರಜನೀಶ್ ಗೋಯಲ್ ಆಯ್ಕೆಯಾಗಿದ್ದಾರೆ. ಇವರು 1986ರ IAS ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದರು. 1988ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಎಸಿಯಾಗಿ ಪ್ರಥಮ ಬಾರಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತವಾಗಿ ಇವರು ಗೃಹ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎನ್ನಲಾಗಿದೆ. ಇವಿಷ್ಟು ಈ ಬಾರಿಯ ವಿಶೇಷ. ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಭರವಸೆಯ ಭವಿಷ್ಯಕ್ಕಾಗಿ ವಿಕಸನ ಟಿವಿ, ಪವರ್ಡ್ ಬೈ VC ಜರ್ನಲಿಸಂ.